ಅಜಯ್, ಅಂಚನ್, ಅಭಿಜಿತ್ ಮತ್ತು ಸಂತೋಷ್ ಮೂವರು ರಿಯಲ್ ಹೀರೋಸ್. ಯಾಕೆ ಅಂತ ಹೇಳ್ತೀನಿ. ಅವರು ಯಾವುದೋ ಸ್ವಿಮ್ಮಿಂಗ್ ಮಾಡೋ ವಿಡಿಯೋವನ್ನು ಅಥವಾ ಡ್ಯಾನ್ಸ್ ಮಾಡೋ ವಿಡಿಯೋವನ್ನು ರೀಲ್ಸನ್ನು ಮಾಡ್ತಿರಲಿಲ್ಲ. ಜವಾಬ್ದಾರಿಯುತವಾಗಿ ಸಂವಿಧಾನ ಕೊಟ್ಟಿರುವಂತಹ 19(1)A ವಿಧಿಯ ಅಡಿಯಲ್ಲಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಈ ರಾಜ್ಯದಲ್ಲಿ ಸತ್ತು ಹೋದ ಮೇಲೆ ಅವನ ಕೆಲಸವನ್ನ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಅವ್ರು ಹೇಳಿದ್ದು ಸುಳ್ಳೇ ಇರಬಹುದು, ಅಥವಾ ಅವ್ರು ಹೇಳಿದ್ದು ಸತ್ಯವೇ ಅಲ್ಲ ಅನ್ನುವಂಥದ್ದೇ ಇರಬಹುದು, ಅಥವಾ ಅವರು ಯಾರನ್ನೋ ಕೆಟ್ಟದಾಗಿ ಬಿಂಬಿಸಿದ್ರು ಅನ್ನೋದೇ ಇರಬಹುದು. ಆದರೆ ಅದಕ್ಕೆ ಕಾನೂನಿದೆ, ಕೋರ್ಟ್ ಇದೆ. ಅಥವಾ ಈಗೇನು SIT ತನಿಖೆ ಆಗ್ತಿದೆಯಲ್ಲ, ತನಿಖೆ ಆದಮೇಲೆ ಒಂದು ರಿಸಲ್ಟ್ ಬರುತ್ತಲ್ವ, ಅದು ಒಳ್ಳೇದು ಕೆಟ್ಟದ್ದು, ಯಾರು ಒಳ್ಳೇದೋ ಯಾರು ಕೆಟ್ಟದೋ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಏಕಾಏಕಿ ಅವರನ್ನು ಹಿಡ್ಕೊಂಡು ಹೊಡೆಯೋದಿದೆಯಲ್ಲ, ಅದು ತಪ್ಪು. ಆ ಮೂರೂ ಜನ ಸಂಬಂಧಪಟ್ಟ ವ್ಯಕ್ತಿಯ ಹೆಸರನ್ನೋ ಮತ್ತೊಂದನ್ನೋ ಬಹುಪಾಲು ಸಂದರ್ಭಗಳಲ್ಲಿ ಹೇಳಿಲ್ಲ. ಕೋರ್ಟ್ ಹೇಳಿದ್ಮೇಲೆ ಕೋರ್ಟ್ಗೆ ಬೆಲೆ ಕೊಟ್ಟು ಸುಮ್ಮನಿದ್ರು. ಆದರೆ ಆ ಮೂವರನ್ನ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ, ನಮ್ಮ ಮಾಧ್ಯಮಗಳಿಗೂ ಸಹ, ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೂ ಸಹ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇದ್ದಾರೆ. ಅವರನ್ನು ಯೂಟ್ಯೂಬರ್ಸ್ ಅಂತ ಕರೆಯೋದಕ್ಕಿಂತಲೂ ಮುಂಚೆ ಡಿಜಿಟಲ್ ಜರ್ನಲಿಸ್ಟ್ ಅಂತಲೋ ಸಿಟಿಜನ್ ಜರ್ನಲಿಸ್ಟ್ ಅಂತಲೋ ಕರೆಯುವಂತಹ ಒಂದು ಗೌರವಯುತ ಪದವನ್ನು ಬಳಸಲಿಲ್ಲ ಅಂದರೆ, ಪತ್ರಿಕೋದ್ಯಮ ಮಾಡುತ್ತಾ ಯಾರೆಲ್ಲ ಅನ್ನ ತಿಂತಿದ್ದಾರೆ ಈ ಪ್ರಕರಣವನ್ನು ಖಂಡಿಸದೆ ಹೋದರೆ ಅವರು ಪತ್ರಕರ್ತರಾಗಿ ಉಳಿಯೋದಕ್ಕೆ ಅರ್ಹರಲ್ಲ. ಇದು ಸಿಟಿಜನ್ ಜರ್ನಲಿಸಂ, ನಾಗರಿಕ ಪತ್ರಿಕೋದ್ಯಮ. ಅವರು ಮಾಡಿದ್ದು ನಾಗರಿಕ ಪತ್ರಿಕೋದ್ಯಮ. ಯಾವಾಗ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಎಲ್ಲರೂ ಕೆಲವರೋ ಗೊತ್ತಿಲ್ಲ, ಕೆಲವು ವಿಷಯಗಳನ್ನು ಹೇಳೋದೇ ಇಲ್ಲ, ಕೆಲವು ವಿಷಯಗಳನ್ನು ದಿನ ಬೆಳಕರೆದ್ರೆ ಹೇಳ್ತಾ ಇರ್ತಾರೆ. ಸುದ್ದಿ ಮನೆ ಜರಡೆ ಹಿಡಿಯುವಂತಹ ಮನೆ ಆಗಿದೆ. ಬೇಕಾದ ಸುದ್ದಿನಷ್ಟೇ ಬೇಕಾದ ರೀತಿಯಲ್ಲಿ ಹೈಪ್ ಮಾಡುವಂಥದ್ದು, ಬೇರೆ ಸುದ್ದಿಗಳನ್ನು ಮುಚ್ಚಿ ಹಾಕುವಂಥದ್ದು ಯಾಕೆ ಮಾಡಿದ್ರು? ನೀವು ಬರೆದಿಟ್ಕೊಳ್ಳಿ, ಇವತ್ತು ಇವರಿಗೆ ಬಿದ್ದಂತಹ ಏಟ್ ಇದೆಯಲ್ಲ, ಸಿಟಿಜನ್ ಜರ್ನಲಿಸಂ ಅನ್ನುವಂಥದ್ದೇನು ಪುಟಿದೇಳ್ತಿದೆ ಬೇರೆ ದೇಶಗಳಲ್ಲಿ, ಆ ಮೊಳಕೆಗೆ ಬಿದ್ದಂತಹ ಏಟುಗಳು ಚಿಗುರೊಡೆಯುತ್ತೆ, ದೊಡ್ಡದಾಗಿ ಚಿಗುರೊಡೆಯುತ್ತೆ. ನೀವು ಬರೆದಿಟ್ಕೊಳ್ಳಿ, 2023 ರಾಜ್ಯ ವಿಧಾನಸಭಾ ಚುನಾವಣೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಂದ ನಡೆಯಲಿಲ್ಲ, ಈ ಡಿಜಿಟಲ್ ಮಾಧ್ಯಮಗಳಿಂದ ಬೆಳೆದಿದ್ದು. ಇವತ್ತು ಯಾರೆಲ್ಲ 224 ಶಾಸಕರಿದ್ದಾರೆ ಅವ್ರು ಹೇಳ್ಬಿಡ್ಲಿ, ನನಗೆ ಯೂಟ್ಯೂಬರ್ಸ್ ಬೇಕಾಗಿಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳಿಂದನೇ ಗೆಲ್ತೀನಿ ಅಂತ. ಅಂಥದ್ದೊಂದು ಹೇಳಿಕೆ ಕೊಟ್ಟಂತಹ ಒಬ್ಬ ನಾಯಕ ಇದ್ರೆ ನಾನು ಆತನಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಡಿಜಿಟಲ್ ಜರ್ನಲಿಸಂ, ಸಿಟಿಜನ್ ಜರ್ನಲಿಸಂ. ಇವತ್ತು ಇವರು ಏನ್ ಮಾಡಿದ್ರು? ಅವ್ರು ಮಾಡಿ ತಪ್ಪು ಅನ್ನೋದೇ ಒಪ್ಕೊಳ್ಳೋದಾದ್ರೆ, ಇವತ್ತು ಯಾರೋ ಒಬ್ರು ಹೋದ್ರು, ಇಂಥ ದೊಡ್ಡ ಗಲಾಟೆ ಆಗೋಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಟ್ಟರು. ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೇನೆ ಈ ಥರದ್ದೆಲ್ಲ ಆಯಿತು. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಆಯಿತು. ಆ ಮೂವರು ಆಸ್ಪತ್ರೆಯಲ್ಲಿದ್ದಾರೆ. ಅಜಯ್ ಇರಬಹುದು, ಅಭಿಜಿತ್ ಇರಬಹುದು, ಸಂತೋಷ್ ಇರಬಹುದು. ಸ್ವಲ್ಪ ಏಟ್ ಆಗಿದೆ, ಅವರ ಫೋನ್ ಹಿಡ್ಕೊಂಡು ಚೆಚ್ಚಿ ಬಿಸಾಕಿದ್ದಾರೆ, ಫೋನನ್ನು ಪೀಸ್ ಪೀಸ್ ಮಾಡಿದ್ದಾರೆ. ಸರ್ಕಾರ, ಅದರಲ್ಲೂ ಘನವೆತ್ತ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಿಗೆ ನಿಜಕ್ಕೂ ಏನಾದ್ರೂ ಅವರ ಜವಾಬ್ದಾರಿ ಹೊಣೆಗಾರಿಕೆ ಇದ್ರೆ ಈ ಸಿಟಿಜನ್ ಜರ್ನಲಿಸ್ಟ್ಗಳ ವಿರುದ್ಧ ಆದಂತಹ ದಾಳಿಯನ್ನು ಖಂಡಿಸಬೇಕು. ಸಂಬಂಧಪಟ್ಟವರು ಯಾರೇ ಆಗಿರಲಿ ಅವರ ವಿರುದ್ಧ ಕೇಸ್ ದಾಖಲಾಗಬೇಕು. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ನೋಡ್ಕೊಳ್ಳಿ, ನಾಳೆ ಸಿಟಿಜನ್ ಜರ್ನಲಿಸ್ಟ್ಗಳು ಎದ್ದು ನಿಂತಾರೆ, ಪ್ರತಿಯೊಬ್ಬರು ಅವರ ವೈಯಕ್ತಿಕ ವಿಚಾರಗಳನ್ನು ಹೇಳ್ತಾರೆ. ಅವರು ಮೂವರು ಕಳ್ಳತನದ ವಿಷಯ ಹಾಕಲಿಲ್ಲ, ಯಾವುದೋ ಕೆಟ್ಟ ಅಶ್ಲೀಲ ವಿಡಿಯೋಗಳನ್ನು ಹಾಕಲಿಲ್ಲ, ಅಥವಾ ಸಂಬಂಧಪಟ್ಟವರನ್ನ ಬೊಟ್ಟು ಮಾಡಿ ಪಕ್ಕ ಕೆಳ್ಕೊಂಡು ಇವರೇ ನೋಡಿ ಅಂತ ಹೇಳಲಿಲ್ಲ. ಇಲ್ಲಿ ಯಾವ ರೀತಿ ಇದೆ ಅಂದ್ರೆ, ಆ ಕಾಂತಾರ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಎಲ್ಲರನ್ನು ಕರ್ಕೊಂಡ್ಬಂದು ಹೊಡ್ಸೋಕ್ ಆ ರೀತಿ ಕಾಣಿಸ್ತಿದೆ ಮೇಲ್ನೋಟಕ್ಕೆ. ಇದು ಕ್ಲೈಮ್ಯಾಕ್ಸ್ ಅಂತ ಬಂದಿರಬೇಕು, ಆ ಕಾರಣಕ್ಕೋಸ್ಕರ ಇಂಥ ಪ್ರಕ್ರಿಯೆ ನಡೀತಿರಬಹುದು. ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾವುದೋ ಒಂದು, ಅದು ಯೂಟ್ಯೂಬ್ ಚಾನಲ್ ಆಕ್ಚುಲಿ ಒಂದೇ ಒಂದು ಎಲ್ಲೋ ಅಲ್ಲಾಡ್ಸ್ಕೊಂಡು ಬರುತ್ತೆ. ಅದು ಏನಾಕಿದೆ ಅಂದ್ರೆ ಯೂಟ್ಯೂಬರ್ಸ್ ವರ್ಸಸ್ ಸಾರ್ವಜನಿಕರು. ಅಲ್ಲಿನ ಜನ ಯಾಕ್ರಿ ಹೊಡಿತಾರೆ ಪಾಪ? ಅಂದ್ರೆ ಈಗ ಜನರನ್ನ ತಪ್ಪಿತಸ್ಥರನ್ನಾಗಿ ಮಾಡ್ಬೇಕಾ ಆ ಗ್ರಾಮಸ್ಥರನ್ನ? ಆ ಗ್ರಾಮಸ್ಥರು ಇಲ್ಲಿ ಯಾವುದೇ ರೀತಿಯ ಭಾಗಿಯಾಗಿರೋದಿಲ್ಲ. ಒಂದು ವೇಳೆ ಅಷ್ಟೊಂದು ಶಕ್ತಿ ತಾಕತ್ತು ಇದ್ದಿದ್ದರೆ ಆ ತಪ್ಪುಗಳು ಬಂದಾಗ
ಆಗ್ಲೇನೆ ಸಂಬಂಧಪಟ್ಟವರನ್ನ ಎಳ್ಕೊಂಬಂದು ಸ್ಟೇಷನ್ ಮುಂದೆ ನಿಲ್ಲಿಸಿ, ನೋಡಿ ಇಂಥವ್ರು ಇವ್ರು ಮಾಡಿದ್ದಾರೆ, ಇವ್ರಿಗೆ ಶಿಕ್ಷೆ ಕೊಡಿ, ನಮ್ಮ ಜಾಗಕ್ಕೆ ನಾಳೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಿದ್ರು. ಇಲ್ಲಿ ಅಲ್ಲ ನೋಡಿ, ಅವರು ಯೂಟ್ಯೂಬರ್ಸ್ ಅಲ್ಲ, ಯೂಟ್ಯೂಬರ್ಗೂ ಸಿಟಿಜನ್ ಜರ್ನಲಿಸ್ಟ್ಗೂ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಆಲ್ಟರ್ನೇಟಿವ್ ಮೀಡಿಯಾ ಅಂತ ಏನಕ್ಕೆ ಬರುತ್ತೆ ಅಂದರೆ, ಬಸವಣ್ಣವ್ರು ಹೇಳಿದ್ರಲ್ಲ, ಎನ್ನ ದೇಹವೇ ದೇಗುಲ ಅಂತ. ಯಾವಾಗ ದೇವಾಲಯಗಳ ಒಳಗಡೆ ಜನಸಾಮಾನ್ಯರ ಸಂಕಟ, ನೋವು, ಸಮಸ್ಯೆಗಳಿಗೆ ಬೆಲೆ ಇರೋದಿಲ್ವೋ, ಆಗ ಎನ್ನ ದೇಹವೇ ದೇಗುಲ ಆಗುತ್ತೆ. ಅದೇ ರೀತಿ ಆಲ್ಟರ್ನೇಟಿವ್ ಮೀಡಿಯಾ ಈಗ ಒಂದು ಕಿಚ್ಚನ್ನು ಹೊತ್ತಿಸಿರುವಂಥದ್ದು. ಆ ಆಲ್ಟರ್ನೇಟಿವ್ ಮೀಡಿಯಾದ ತಾಕತ್ತು ಹೇಗಿದೆ ಅನ್ನೋ ಕಾರಣಕ್ಕೇನೆ ಇವತ್ತು ಈ ಒಂದು ದಾರುಣ ಆಗಿದೆ, ದೌರ್ಜನ್ಯ ಆಗಿದೆ. ಯಾರು ಹೊಡೆಸಿದ್ರೋ ಬಿಡಿಸಿದ್ರು, ಅಥವಾ ಯಾರು ಹೊಡೆದ್ರೋ ಬಿಟ್ರು. ಆದರೆ ಮಾಧ್ಯಮ ಸ್ವಾತಂತ್ರ್ಯವನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಬಹುದೊಡ್ಡ ಪ್ರಯತ್ನ ಆಯ್ತಲ್ಲ, ಸರ್ಕಾರ ಕೂಡ ಇಲ್ಲಿ ಹೊಣೆಗಾರಿಕೆ ಆಗುತ್ತೆ. ಇಂಥದ್ದೊಂದು ಆಗತ್ತೆ ಅನ್ನುವಂಥದ್ದೊಂದು ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕಿರಲಿಲ್ವಾ? ಇದೇ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕಾಂಗ್ರೆಸ್ಸೇ ಬರೋದಿಲ್ಲ ಅಂದಾಗ ಕೇವಲ ಡಿಜಿಟಲ್ ಮಾಧ್ಯಮಗಳು ಮಾತ್ರ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದ್ವು. ಆದ್ರೆ ಇವತ್ತು ಆ ಡಿಜಿಟಲ್ ಮಾಧ್ಯಮಗಳನ್ನು ಮೂಸಿ ನೋಡೋದಿಲ್ಲ ಈ ಸರ್ಕಾರ, ಬೇಡ ಬಿಡಿ, ಅದರ ಅಗತ್ಯವೂ ಇಲ್ಲ. ಇವತ್ತು ಇಷ್ಟು ಜನ ಸಿಂಪಲ್ ಯೋಚನೆ ಮಾಡಿ, ಅವರು ಲೋಗೋ ಹಿಡ್ಕೊಂಡಿದ್ರು, ಮೈಕ್ ಹಾಕಿದ್ರು, ಅವರು ತಪ್ಪು ಒಪ್ಪುಗಳು ಎಲ್ಲವೂ ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ. ಅವರು ಮಾತಾಡಿದ್ರಲ್ಲಿ ತಪ್ಪಿದ್ರೆ, ಕಾನೂನು ಬಾಹಿರ ಮಾತುಗಳನ್ನು ಆಡಿದ್ರೆ, ಅಥವಾ ದೇಶದ್ರೋಹದ ವಿಚಾರಗಳನ್ನು ಅವರು ಆಡಿದ್ರೆ 19(1)(a) ಅದರ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ, ಅವರು ಶಿಕ್ಷಾರ್ಹರು. ಆದರೆ ಅವ್ರು ಏನೇನು ಹೇಳಿದ್ದು, ಎಲ್ಲ ಮಾಧ್ಯಮಗಳು ಏನು ತೋರಿಸ್ತಿದ್ವು ಅದನ್ನೇ ತೋರಿಸಿದ್ರು. ಆದರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸತ್ತಿರೋ ಮನೇಲಿ ಹೋಗಿ ಲೋಗೋ ಇಡ್ತಾವಲ್ಲ, ನಿಮ್ಮ ಮಗ ಸೂಸೈಡ್ ಮಾಡ್ಕೊಂಡಲ್ಲ, ಏನನ್ಸುತ್ತೆ ಹೇಳಿ ಅಂದಾಗ ಅವರು ಹಿಡ್ಕೊಂಡು ಹೊಡಿಬಹುದಾ ಈಗೇನೆ? ಅಥವಾ ಯಾವುದೋ ಒಂದು ಅಬಲೆ ದೌರ್ಜನ್ಯಕ್ಕೊಳಗಾಗಿರ್ತಾಳೆ, ಟ್ರಾಪ್ ಆಗಿರ್ತಾಳೆ, ಅಂಥವಳಿಗೆ ಮುಖಕ್ಕೆ ಪಟ್ಟಿ ಕರ್ಸ್ಬಿಟ್ಟು ಕೂರಿಸ್ಬಿಟ್ಟು, ಹೇಳಮ್ಮ ಹೇಗಾಯ್ತು, ಯಾರು ನಿನಗೆ ಈಗ ಮಾಡಿದ್ದು, ತೊಂದರೆ ಮಾಡಿದ್ದು ಅಂತ ಕೂರಿಸ್ಕೊಂಡು ಮಾತಾಡ್ತಾರಲ್ಲ, ಅದಲ್ವ ತಪ್ಪು? ಅದು ತಪ್ಪಲ್ಲ ಅನ್ನೋದಾದ್ರೆ ಇವ್ರು ಮಾಡಿದ್ದೇನು ತಪ್ಪು? ಅದು ಅಜಯ್ ಇರಬಹುದು, ಅಭಿಜಿತ್ ಇರಬಹುದು, ಸಂತೋಷ್ ಇರಬಹುದು. ಇವತ್ತು ಯಾರೆಲ್ಲ ಅತಿ ದೊಡ್ಡ ಮಹಾರಥ ಪತ್ರಕರ್ತರಿದ್ದೀರಿ ಸ್ವಾಮಿ, ನೀವು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ಆ ಹುಡುಗರಿಗಾಗಿರುವಂತಹ ದೌರ್ಜನ್ಯ ದಾಂಧಲೆಯನ್ನ ನೀವು ಖಂಡಿಸದೆ ಹೋದ್ರೆ ನೀವು ಯಾವ ಸೀಮೆ ಪತ್ರಕರ್ತರು ಸ್ವಾಮಿ? ಅದು ಸಿಟಿಜನ್ ಜರ್ನಲಿಸಂ ನಿಮ್ಮದು ಮತ್ತೆ ಇರಬಹುದು. ಮೈನ್ ಸ್ಟ್ರೀಮ್ ಮೀಡಿಯಾ ಅಂದ್ರೆ ನಾವು ದೊಡ್ಡವರು, ನಿಮ್ಮ ವಿಡಿಯೋಗಳು, ನಿಮ್ಮನ್ನ ನೋಡ್ತಿರುವಂತಹ ಜನ, ನಿಮಗೆಷ್ಟು ಜನ ಮನ್ನಣೆ ಇದೆ, ವ್ಯೂಸ್ ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ನಿಮಗೆ ಆ 3 ಜನ ಯೂಟ್ಯೂಬರ್ಸ್ ಬರುವಂತಹ ವ್ಯೂಸ್ ನಿಮಗೆ ಬರ್ತಿಲ್ಲ ಅಂದ್ರೆ ನಿಮ್ಮನ್ನ ಜನ ನೇರವಾಗಿ ಕಡೆಗಣಿಸಿದ್ದಾರೆ, ನೀವು ನಮಗೆ ಬೇಕಾಗಿಲ್ಲ ಅಂತ. ನಾಳೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಬಾಗಿಲು ಮುಚ್ಚುವಂತಹ ದಿನ ಬರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಇದು, ಈ ದಾಳಿ, ಈ ದೌರ್ಜನ್ಯ. ಅರೆ ಆಯ್ತು, ಬರ್ಕಾದತ್ ಯೂಟ್ಯೂಬರ, ರವೀಶ್ ಕುಮಾರ್ ಯೂಟ್ಯೂಬರ, ಅಜಿತ್ ಅಂಜುಮ್ ಯೂಟ್ಯೂಬರ, ಪುಣ್ಯ ಪ್ರಸನ್ನ ವಾಜಪೇಯಿ ಯೂಟ್ಯೂಬರ. ನಿಜವಾದ ಪತ್ರಿಕೋದ್ಯಮದ ತತ್ವ ಸಿದ್ಧಾಂತಗಳನ್ನ ಗೌರವಿಸಿ ಅವರು ಅತ್ಯಂತ ಸ್ವಾಸ್ಥ್ಯ ಪತ್ರಿಕೋದ್ಯಮವನ್ನು ಮಾಡ್ತಿದ್ದಾರೆ. ಈ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಮಾಡುವಂತಹ ಕೆಟ್ಟ, ಕಚ್ಚಡ, ಕುಲಗೆಟ್ಟ ಪತ್ರಿಕೋದ್ಯಮವನ್ನು ಮಾಡ್ತಾ ಇಲ್ಲ. ಇಲ್ಲಿ ಅಜಯ್, ಅಭಿಜಿತ್, ಸಂತೋಷ್ ಆ ಲೆಕ್ಕಾಚಾರಕ್ಕೆ ಬಂದ್ರೆ ಅವ್ರು ಬೆಸ್ಟರೋ, ನಿಷ್ಠರೋ, ಶಿಷ್ಟರೋ, ದುಷ್ಟರೋ ನಂಗೂ ಗೊತ್ತಿಲ್ಲ. ಆದ್ರೆ ಅವರ ಮೇಲೆ ದಾಳಿ ಆಗಿದ್ದು ತಪ್ಪು. ಈಗ ಸಿಂಪಲ್, ಅವ್ರ ಮೇಲೆ ಈ ತರ ದಾಳಿ ಆದಾಗ ಯಾರು ನೋಡ್ತಾ ಇದ್ರ? ಯಾಕಂದ್ರೆ ಆ ದೃಶ್ಯಗಳನ್ನು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ, 2ನೇ ಸಲ ಅನ್ಸುತ್ತೆ. ಅಜಯ್ಗೆ ಇದಕ್ಕೂ ಮುಂಚೆ ಕೂಡ ಒಬ್ರು ಹೊಡೆಯೋಕೆ ಹೋಗಿದ್ರು, ಒಂದು ಕೂದಲೆಳೆಯಲ್ಲಿ ತಪ್ಪಿಸ್ಕೊಂಡಿದ್ರು, ಈಗ ಸಿಕ್ಕಾಕೊಂಡಿದ್ದಾರೆ, ಹೊಡೆದಿದ್ದಾರೆ, ಮತ್ತೆ ಅವರೇ ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ. ಇದೇ ಮೇನ್ ಸ್ಟ್ರೀಮ್ ಮಾಧ್ಯಮ ಪತ್ರಕರ್ತರಿಗೆ ಯಾರಾದರೂ ಓದೇ ಬಿದ್ದರೆ ಅವರನ್ನು ಕೂರಿಸಿ ಗಂಟೆಗಟ್ಟಲೆ ಮ್ಯಾರಥಾನ್ ಡಿಬೇಟ್ ಮಾಡ್ತಿರಲ್ಲ, ಇವರು ಪತ್ರಕರ್ತರೇ ಸ್ವಾಮಿ? ಚಾನಲ್ ಇರಬೇಕು, ಲೈಸೆನ್ಸ್ ಎಲ್ಲವೂ ನೀವು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಸಿಟಿಜನ್ ಜರ್ನಲಿಸಮ್ ಅಂದ್ರೆ ಏನು ಅನ್ನೋದನ್ನ ದೊಡ್ಡ ದೊಡ್ಡ ಪತ್ರಕರ್ತರು ದಯವಿಟ್ಟು ಓದ್ಕೊಳ್ಳಿ. ಸರ್ಕಾರಗಳು, ನಾಳಿನ ಶಾಸಕರುಗಳು, ಸಂಸದರುಗಳು ಬರ್ದಿಟ್ಕೊಳ್ಳಿ, ನೀವು ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಂದಲೇ ನಾವು ಗೆಲ್ತೀವಿ ಅನ್ನಂಗಿದ್ರೆ ಯೂಟ್ಯೂಬರ್ಸ್ನ ನೀವು ಯಾರು ಮಾತಾಡಿಸ್ಬೇಡಿ. ಓಪನ್ ಚಾಲೆಂಜ್.
ಸಿಟಿಜನ್ ಜರ್ನಲಿಸಂ, ಡಿಜಿಟಲ್ ಜರ್ನಲಿಸಂ ದೊಡ್ಡದಾಗಿ ಬೆಳೀತಿದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಈ ರಿಯಲ್ ಹೀರೋಸ್ ಅವ್ರ ತಪ್ಪು ಒಪ್ಪುಗಳೇನೇ ಇರಬಹುದು, ಅದು ಕಾನೂನು ನೋಡ್ಕೊಳ್ಳುತ್ತೆ, ಕೋರ್ಟ್ ನೋಡ್ಕೊಳ್ಳುತ್ತೆ. ಆದರೆ ಇವರ ಮೇಲಾದಂತಹ ದಾಳಿಯನ್ನು ನಾನು ಖಂಡಿಸ್ತೀನಿ. ಪತ್ರಕರ್ತರಾದವರು, ಪತ್ರಕರ್ತರಾಗಿ ಅನ್ನ ತಿಂತಿರುವಂತಹ ಯಾವನೇ ಮನುಷ್ಯ ಇರಲಿ, ಈ ದಾಳಿಯನ್ನು ಅವರು ಖಂಡಿಸಲಿಲ್ಲ ಅಂದ್ರೆ ಅವರು ಪತ್ರಕರ್ತರಾಗೋದಕ್ಕೆ ಅರ್ಹರಲ್ಲ.